ಕೋಲ್ಕತ್ತಾದ ಆರ್.ಜಿ.ಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಕರ್ತವ್ಯ ನಿರತ ಯುವ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆ ಖಂಡಿಸಿ ತುರ್ತು ಸೇವೆಯನ್ನ ಹೊರತುಪಡಿಸಿ ಇತರೆ ಎಲ್ಲ ಆರೋಗ್ಯ ಸೇವೆಗಳನ್ನ ಸ್ಥಗಿತಗೊಳಿಸಲು ಭಾರತೀಯ ವೈದ್ಯಕೀಯ ಸಂಘವು ದಿನಾಂಕ 17/8/2024 ದೇಶದಾದ್ಯಂತ ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ಭಾರತೀಯ ವೈದ್ಯಕೀಯ ಸಂಘದ ಚಳ್ಳಕೆರೆ ಶಾಖೆ ವತಿಯಿಂದ ಹಾಗೂ ಆಯುಷ್ ಫೌಂಡೇಶನ್ ಆಫ್ ಇಂಡಿಯಾ ಚಳ್ಳಕೆರೆ ಶಾಖೆ ಬೆಂಬಲ ವ್ಯಕ್ತಪಡಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ನಗರದ ವಾಲ್ಮೀಕಿ ವೃತ್ತದಿಂದ ಪ್ರಾರಂಭಗೊಂಡ ಮುಷ್ಕರ ಮೆರವಣಿಗೆ ಅಂಬೇಡ್ಕರ್ ವೃತ್ತ, ನೆಹರು ವೃತ್ತದ ಮೂಲಕ ತಹಶೀಲ್ದಾರ್ ಕಚೇರಿಗೆ ಎಲ್ಲ ವೈದ್ಯರು ಹಾಗೂ ನರ್ಸಿಂಗ್ ವಿದ್ಯಾರ್ಥಿಗಳು ಕಪ್ಪು ಪಟ್ಟಿ ಧರಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಇನ್ನು ಭಾರತೀಯ ವೈದ್ಯಕೀಯ ತಾಲೂಕು ಸಂಘದ ಅಧ್ಯಕ್ಷ ಡಾಕ್ಟರ್ ನಟರಾಜ್ ಮಾತನಾಡಿದರು. ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರನಾಯ್ಕ ಮಾತನಾಡಿ 9 ಆಗಸ್ಟ್ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಆರ್.ಜಿ.ಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಯುವ ವೈದ್ಯೆಯನ್ನ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದು ಇಡೀ ವೈದ್ಯ ಸಮೂಹಕ್ಕೆ ಮಾಡಿದ ಘೋರ ಅಪರಾಧ ಎಂದರು. ಈಗ ನಮ್ಮ ಈ ದಿನ ನಾವು ಒಂದು ಸ್ನಾತಕೋತ್ತರ ಪದವೀಧರೆ ಕೋಲ್ಕತ್ತಾದಲ್ಲಿ ಏನು ಅತ್ಯಾಚಾರ ಆಗಿದೆ ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಿದ್ದೀವಿ. ನಾವು ಏನು ಮನವಿ ಅಂದ್ರೆ ನಮಗೆ ಈ ಡಾಕ್ಟರ್ಸ್ಗೆ ಒಂದು ಸೆಂಟ್ರಲ್ ಆಕ್ಟ್ ತರಬೇಕು ಅಂತ ನಮ್ದು ಫಸ್ಟ್ ಮನವಿ. ಯಾಕಂದ್ರೆ ನಮ್ಗೆ ಯಾವ್ದು ಆಕ್ಟ್ ಇಲ್ಲ, ಡಾಕ್ಟರ್ಸ್ ನ ಇನ್ ಮುಂದೆ ಯಾರು ಮುಟ್ಟಬಾರ್ದು ಆ ತರ ಒಂದು ಆಕ್ಟ್ ಬರಬೇಕು. ಮುಂದೆ ಮಾಡೋದಕ್ಕೂ ಎಲ್ಲರೂ ಎದುರಬೇಕು. ಸೆಂಟ್ರಲ್ ಆಕ್ಟ್ ತರಬೇಕನ್ನೋದೇ ನಮ್ದು ಫಸ್ಟ್. ಇದನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೂ ತಲುಪಿಸ್ತಾ ಇದ್ದೀವಿ. ಮೆಮೊರಾಂಡಮ್ ಈಗ ತಹಸೀಲ್ದಾರಿಗೆ ಕೊಟ್ಟು ಶ್ರೀ ನರೇಂದ್ರ ಮೋದಿಜಿವರೆಗೂ ತಲುಪುವವರೆಗೂ ನಾವು ರೀಚ್ ಆಗ್ತಾ ಇದ್ದೀವಿ. ಒಂದು ಸೆಂಟ್ರಲ್ ಆಕ್ಟ್ ಬರಬೇಕು, ಅದರಲ್ಲಿ ಇಮಿಡಿಯೇಟ್ ಪನಿಷ್ಮೆಂಟ್ ಆಗ್ಬೇಕು. ಇನ್ನೊಂದು ಹಾಸ್ಪಿಟಲ್ಸ್, ಈ ಕಾರ್ಪೊರೇಟ್ ಹಾಸ್ಪಿಟಲ್ಸ್, ಕ್ಲಿನಿಕ್ಸ್ ಅಲ್ಲಿ ಏನಿದೆ, ಏರ್ಪೋರ್ಟ್ ಅಲ್ಲಿ ಏನ್ ಸೆಕ್ಯೂರಿಟಿ ಕೊಡ್ತಿರಲ್ಲ ನೀವು, ಆ ತರ ಸೆಕ್ಯೂರಿಟಿನ ನಮ್ಮ ಹಾಸ್ಪಿಟಲ್ಸ್ಗೆ, ಮೆಡಿಕಲ್ ಕಾಲೇಜಸ್ಗೆ ಕೊಡಬೇಕು. ಏನ್ ಮೆಡಿಕಲ್ ಡೈರೆಕ್ಟರ್ಸ್ ಇದ್ದಾರೆ, ಏನ್ ರಾಜಕೀಯ ನಾಯಕರಿದ್ದಾರೆ, ಇದೊಂದು ನಮ್ಮಲ್ಲಿ ಒಂದು ಮನವಿ ಅಷ್ಟೇ. ಇದು ನೀವು ಇದನ್ನ ಮುಂದೆ ಯೋಚನೆ ಮಾಡಿದ್ರೆ ಏನ್ ಸೆಕ್ಯೂರಿಟಿ ಇರುತ್ತಲ್ಲ ಅದು ಪಕ್ಕ ಸೆಕ್ಯೂರಿಟಿ. ಏರ್ಪೋರ್ಟ್ ಅಲ್ಲಿ ಹೋಗೋಕೆ ಯಾರೆಲ್ಲ ಎದುರ್ತಾರೆ, ಏರ್ಪೋರ್ಟ್ಗೆ ಹೋಗೋಕೆ ಏನಕ್ಕೆ ಅಷ್ಟು ಸೆಕ್ಯೂರಿಟಿ ಇರುತ್ತೆ. ಇನ್ ಮುಂದೆ ಹಾಸ್ಪಿಟಲ್ಗೆ ಬರ್ಬೇಕಂದ್ರೂ ಜನ ಅಷ್ಟು ಹೇಳ್ಕೊಂಡು ಬರ್ಬೇಕು. ಡಾಕ್ಟರ್ಸ್ ಏನು ಸುಮ್ಮನೆ ಇರಲ್ಲ. ಇದು ನಮ್ದು ಒಂದು ಪ್ರತಿಭಟನೆ. ಈ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮುಂದೆ ಇನ್ನೂ ಹೋರಾಡ್ತೇವೆ. ಇನ್ನೊಂದು ಮನವಿ ಏನಂದ್ರೆ ಈ ಡಾಕ್ಟರ್ಸ್ಗೆ, ಕರ್ತವ್ಯ ನಿರತ ವೈದ್ಯರಿಗೆ ಒಂದು ಸೇಫ್ಟಿ ರೂಮ್, ವಾಶ್ರೂಮ್ ಮತ್ತೆ ಇನ್ನೊಂದು ಕರ್ತವ್ಯ ಮಾಡ್ಬೇಕಾದವರಿಗೆ ಒಂದು ಡ್ಯೂಟಿ ರೂಮ್ ಅನ್ನೋದು ನಾವು ಈ ಮನವಿಯಲ್ಲಿ ನಾವು ಇಟ್ಟಿದ್ದೀವಿ. ಈಗ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದೀವಿ. ಅವರಿಗೆ ಒಂದು ಸ್ವಚ್ಛವಾದ ರಾತ್ರಿ ಎಲ್ಲ ನೀವು ಎಲ್ಲ ನಿದ್ದೆ ಮಾಡಿದ್ರೆ ನಾವು ಡ್ಯೂಟಿ ಮಾಡ್ತಾ ಇರ್ತೀವಿ. ಮೆಡಿಕಲ್ ಕಾಲೇಜಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇವರಿಗೆಲ್ಲ ಸೇಫ್ಟಿ ಬೇಕು ಅಂದ್ರೆ ನಮಗೆ ಒಂದು ಸುಸಜ್ಜಿತವಾದ ರಕ್ಷಿತವಾದ ರೂಮ್ ಬೇಕು. ಇದನ್ನು ನಾವು ಮನವಿಯಲ್ಲಿ ಇಟ್ಟಿದ್ದೀವಿ. ಇನ್ನೊಂದು ಈ ಮಹಿಳೆಗೆ ನ್ಯಾಯ ಸಿಗ್ಬೇಕು ಅನ್ನೋದೇ ನಮ್ದು ದೊಡ್ಡ ಹೋರಾಟ. ಎಲ್ಲರಿಗೂ ಜೈ. ವಿ ವಾಂಟ್ ಎಲ್ಲಿವರೆಗೂ ಹೋರಾಟ. ಕೂನಾ ಸ್ಕ್ಯಾನಿಂಗ್ ಸೆಂಟರ್ನ ಅರುಣ್ ಕೂನಾ ಮಾತನಾಡಿ, ಈ ಘಟನೆಯಿಂದ ವೈದ್ಯಕೀಯ ಹಾಗೂ ಸಿಬ್ಬಂದಿ ಕುಗ್ಗುವಂತೆ ಮಾಡಿದ್ದು, ಇದನ್ನು ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘವು ಹಾಗೂ ಇತರೆ ಸಂಘಗಳು ಗಂಭೀರವಾಗಿ ಖಂಡಿಸುತ್ತದೆ ಎಂದರು. ಯಾವ ತಂದೆನೂ ಕೂಡ ತನ್ನ ಮಕ್ಕಳನ್ನು ಅಲ್ಲಿ ಮೆಡಿಕಲ್ಲೇ ಬೇಡ ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. ಇಂಥ ಘಟನೆಗಳು ಖಂಡನೀಯ. ನಾವು ಇದರ ವಿರುದ್ಧ ಬಹಳ ಹಿಂದಿನಿಂದಲೂ ಕೂಡ ಹೋರಾಡ್ತಾ ಇದ್ದೀವಿ. ಆದರೆ ಸರ್ಕಾರಗಳು ಗಮನ ಕೊಡ್ತಾ ಇಲ್ಲ. ಆಮೇಲೆ ಇದರ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ತಲೆ ಕೆಡಿಸ್ಕೋತಾ ಇಲ್ಲ. ಅಂದರೆ ಅವರಿಗೆ ವೈದ್ಯರ ಜೀವನ, ವೈದ್ಯಕೀಯ ಮಕ್ಕಳ ಜೀವನ ಅದು ಏನೋ ಒಂದು ಆಗಿಬಿಟ್ಟಿದೆ. ಅಂದರೆ ಅದು ಲೆಕ್ಕಕ್ಕೆ ಇಲ್ಲದ ಹಾಗೆ ಆಗಿದೆ. ಸಾಮಾನ್ಯ ಪ್ರಾಣಿಗಳು ಹೇಗೆ ಸಾಯ್ತವೆ, ಆದರೂ ಕೂಡ ಅವ್ರ ಕೆಲಸ ನಾವು ಮಾಡಬೇಕು. ನಿಮ್ಮನ್ನು ನಾವು ಸುಸ್ಥಿತಿಯಲ್ಲಿದ್ದರೆ ನಿಮ್ಮನ್ನು ಹೆಚ್ಚಿನ ಜವಾಬ್ದಾರಿಯಿಂದ ನಿಮಗೆ ಚಿಕಿತ್ಸೆ ನೀಡಿ ನಿಮ್ಮ ಜೀವ ಉಳಿಸಲಿಕ್ಕೆ ನಾವು ಹೋರಾಡ್ತಿರ್ತೇವೆ ಹೊರತಾಗಿ ನಾವ್ಯಾವುದಕ್ಕೂ ಇಲ್ಲ. ಅಂಥವರಿಗೆ ನಮಗೆ ನಿಮ್ಮ ಜೀವನ ಉಳಿಸಲಿಕ್ಕೆ ಹೋರಾಡೋಂಥ ನಮಗೆ ನೀವು ಕೃತಜ್ಞರಾಗಬೇಕೋ ಅಥವಾ ಹಂತಕರಾಗಬೇಕೋ ಇದನ್ನು ಸಮಾಜನೇ ಯೋಚನೆ ಮಾಡಲಿ. ಸಮಾಜ ಅವರೇ ಕೂಡ ತಕ್ಷಣ ಶಿಕ್ಷೆ ಸಿಗಬೇಕು. ತಕ್ಷಣ ಶಿಕ್ಷೆ
ಶಿಕ್ಷೆ ಸಿಗದೇ ಇದ್ದರೆ ಯಾವ ನಮ್ಮ ಪ್ರತಿಭಟನೆಗಳು ಕೂಡ ಮುಂದೆ ನಿಲ್ಲೋದಿಲ್ಲ. ಆಮೇಲೆ ನಡೆಯೋದು ನಮ್ಮದು ಉದ್ದೇಶ ಇರಲ್ಲ, ನಮ್ಮ ತೊಂದರೆ ನಿರಂತರವಾಗಿ ಇರ್ತವೆ. ಆದ್ದರಿಂದ ನಾನು ಸರ್ಕಾರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ, ನಾವು ತುಂಬ ಹಿರಿಯರು, ಇವಾಗ 50 ವರ್ಷದಿಂದ ಸರ್ಕಾರಿ ಸೇವೆ ಮಾಡಿಕೊಂಡೇ ಬರ್ತಾಯಿದ್ದೀವಿ. ನಾವು ನಾಗರಿಕ ಸೇವೆ ಅಂದರೆ ಸರ್ಕಾರದ ಸೇವೆನೇ. ಅಂಥದ್ರಲ್ಲಿ ಏನಾದರೂ ನಮಗೆ ತೊಂದರೆ ಆದಾಗ ನೋವು ಎಷ್ಟಾಗುತ್ತೆ, ಇಷ್ಟು ವರ್ಷ ನಾನು ಮಾಡಿದ್ದು ಏನು ಬಂತು, ಏನು ಸಾರ್ಥಕ ಆಯಿತು ಅನ್ನೋ ನಮಗೆ ನಿರಾಶಾ ಭಾವನೆ ಮೇಲೆ ಮೂಡಬಾರ್ದು, ಆಶಾ ಭಾವನೆ ಇರಬೇಕು. ಹೆಚ್ಚು ರೋಗಿಗಳಿಗೆ ಜೀವ ಕೊಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದೆ. ಅದನ್ನು ಹಾಳು ಮಾಡಬಾರ್ದು. ನಿಶ್ಚಿಂತವಾಗಿ ಕೆಲಸ ಮಾಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯ ಕಾನೂನು ನೆರವು ಮತ್ತು ಇದು ಆರಕ್ಷಕ ಭದ್ರತೆಯೂ ಕೂಡ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಮತ್ತು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ ವೈದ್ಯಕೀಯ ಸಿಬ್ಬಂದಿಗೆ ನೀವು ನಮಗೆ ಭದ್ರತೆ ಕೊಡಬೇಕು ಅಂತ ಹೇಳಿ ನಾವು ನಮ್ಮನ್ನು ಈ ಕಾರ್ಯಕ್ರಮದ ಬಗ್ಗೆ ಎಲ್ರಿಗೂ ತಿಳಿಸಲಿಕ್ಕೆ ನೀವೆಲ್ಲ ಬಂದಿದ್ದಕ್ಕೆ ನಿಮಗೂ ಕೂಡ ನಮ್ಮ ಧನ್ಯವಾದಗಳು. ಡಾಕ್ಟರ್ ಮಂಜುನಾಥ್ ಮಾತನಾಡಿ, ಕರ್ತವ್ಯ ನಿರತ ಯುವ ವೈದ್ಯೆಯನ್ನ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದನ್ನ ಖಂಡಿಸಿ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಜಯಕುಮಾರ್, ಡಾಕ್ಟರ್ ಕೃಷ್ಣರಾಜ್, ಸುರಕ್ಷಾ ಕ್ಲಿನಿಕ್ ಬಿ ಫರೀದ್ ಖಾನ್ ಇದ್ರು. ನರ್ಸಿಂಗು, ಫಾರ್ಮಸಿಸ್ಟು, ಡೆಂಟಲ್ಲು ಎಲ್ಲ ಡಾಕ್ಟರ್ಸ್ಗಳು ಮತ್ತು ವೈದ್ಯಕೇತರ ಸಿಬ್ಬಂದಿ ವರ್ಗದವರು ಈ ದಿವಸ ಒಂದು ಸ್ಟ್ರೈಕ್ ಮಾಡಿದ್ದೀವಿ. ಇದು 17ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ 18ನೇ ತಾರೀಕು ಬೆಳಗ್ಗೆ 6 ಗಂಟೆವರೆಗೂ 24 ತಾಸುಗಳ ಬಂದನ್ನು ಆಚರಿಸ್ತಾ ಇದ್ದೀವಿ. ಇದರಿಂದ ಜನತೆಗೆ ತೊಂದರೆ ಆಗಿರಬಹುದು, ಆದರೆ ವೈದ್ಯರು ಸಹ ಮಾನವರಾಗಿರೋದ್ರಿಂದ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಇವತ್ತು ಬಂದ್ ಆಚರಿಸಿದ್ದೀವಿ. ಹಾಗಾಗಿ ಈ ಒಂದು ಕೃತ್ಯ ಹೇಳಕ್ಕೆ ತೀರದು ಅಂತ ಅಮಾನುಷವಾಗಿ ಅವರು ವರ್ತಿಸಿದರೆ ಯಾರು ಅಂತ ಗೊತ್ತಿದ್ರೂ ಸಮೇತ ಇದುವರೆಗೂ ಸರ್ಕಾರ ಅದರ ಬಗ್ಗೆ ಹೆಚ್ಚಿನ ಏನೂ ಕ್ರಮ ತೆಗೆದುಕೊಂಡಿಲ್ಲ. ಅದಕ್ಕೋಸ್ಕರ ಪ್ರತಿಭಟನೆ. ತಕ್ಷಣವೇ ಅವರ ಬಗ್ಗೆ ಮಾಹಿತಿ ಪಡೆದು ಅವರನ್ನು ಬಂಧಿಸಿ ಅವರಿಗೆ ಘೋರ ಕಠೋರವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ಮನವಿ ಪತ್ರವನ್ನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೂ ಸಹ ನಾವು ಕಳಿಸ್ತಾ ಇದ್ದೀವಿ. ಈ ಸರ್ಕಾರ ನಮ್ಮ ಸ್ಟೇಟ್ ಇರ್ಬೋದು ಅಥವಾ ಸೆಂಟ್ರಲ್ ಇರ್ಬೋದು, ಇನ್ನೂ ಹಲವಾರು ಮಾನದಂಡಗಳನ್ನು, ಕಠಿಣವಾದ ಕ್ರಮಗಳನ್ನು ವಿಧಿಸುವುದಕ್ಕೆ ಅಮೆಂಡ್ಮೆಂಟ್ ಮಾಡಿಬಿಟ್ಟು ಕಾರ್ಯರೂಪಕ್ಕೆ ತರಬೇಕು ಅಂತ ಈ ಮೂಲಕ ನಾವು ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವೈದ್ಯರು, ವೈದ್ಯಕೇತರ ಸಿಬ್ಬಂದಿ ವರ್ಗ ಮತ್ತು ನಮಗೆ ಸಹಕರಿಸಿದ ಎಲ್ಲ ಪತ್ರಕರ್ತರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು.